ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಏನಂದರೆ 10 ನಿಮಿಷದಲ್ಲಿ ಮಿಠಾಯಿ ಮಾಡ್ಬೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ರಕ್ಷಾಬಂಧನ ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು. ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಮನೇಲೇ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ತಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಿದ್ದಾರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮುತ್ತೋದಂತೂ ಮರಿಬಿಡಿ. ಅದಕ್ಕೆ ಹುರ್ಗಡ್ಲೆ 1 ಬೌಲಷ್ಟು ತಗೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್, ಇದನ್ನು ನುಣ್ಣಗಿರಬೇಕು. ನಿಮಗೆ ಅಷ್ಟು ತರಿ ಆದರೆ ಬೇಕಾದರೆ ಜಾಲರಿಯಲ್ಲಿ ಜಲಿಸ್ಕೋಬೋದು. ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿ, ಒಂದು ಏಲಕ್ಕಿನ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ಏಲಕ್ಕಿ ಬೇಕಿದ್ರೆ ಆಪ್ಷನು, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದ್ರೆ ಇಲ್ಲ. ನೋಡಿ ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಬಿಡೋಣ. ಈಗ ಅದನ್ನು ಒಂದು ಸೈಡ್ ಇಟ್ಟು 1 ಬೌಲು ಹುರುಗಡ್ಲೆಗೆ ಅರ್ಧ ಬೌಲಷ್ಟು ನಾನು ಸಕ್ಕರೆಯನ್ನು ತಗೊಂಡಿದ್ದೀನಿ. ಅದನ್ನು ಒಂದು ಪ್ಯಾನನ್ನು ಇಡಿ, ಸ್ಟವ್ ಹಚ್ಚಿ ಅರ್ಧ ಬೌಲು ಸಕ್ಕರೆನ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೋಣ. ಒಂದು 1/4 ಬೌಲಷ್ಟು ನೀರನ್ನು ಹಾಕಿ ಇದು ಒಂದು ಎಳೆ ಪಾಕ ಅಥವಾ 2 ಎಳೆ ಪಾಕ, ಉಂಡೆ ಬರುವಷ್ಟು ಪಾಕ ಮಾಡ್ಕೊಂಡ್ರೆ ಸಾಕು. ಕೈಗೆ ಅಂಟಿದ್ರೆ ಸಾಕು. ಸ್ಮೂತಾಗಿ ನಿಮಗೆ ಕಾಜು ಬರ್ಫಿ ತಿಂದಷ್ಟೇ ಟೇಸ್ಟ್ ಚೆನ್ನಾಗಿರುತ್ತೆ ಇದು. ಬಟ್ ಇದಕ್ಕೆ ನಾವು ಕ್ಯಾಶು ಹಾಕಲ್ಲ, ಅಷ್ಟೇ ಹುರಿಗಡ್ಲೆನ ಹಾಕ್ತಾಯಿದ್ದೀನಿ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ಹೆಲ್ತಿಯಾದ ಸ್ವೀಟನ್ನ ಮನೆಯಲ್ಲೇ ಮಾಡ್ಕೋಬೋದು. ಅಪ್ಕಮಿಂಗ್ ನಿಮಗೆ ಹಬ್ಬ ಅಂದರೆ ರಕ್ಷಾಬಂಧನ ಸ್ಪೆಷಲ್ ಅಂತಲೇ ಹೇಳ್ಬೋದು ಈ ಸ್ವೀಟನ್ನು. ಈಗ ನೋಡಿ ಈ ಥರ ಅಂಟ್ತಾ ಇದೆ. ಇಷ್ಟು ಪಾಕ ಬಂದರೆ ಸಾಕು. 1-2 ಸೆಕೆಂಡ್ ಹಾಗೆ ಬಿಟ್ಟು ರುಬ್ಬಿಟ್ಟು, ಅಂದರೆ ನುಣ್ಣಿಗೆ ಪುಡಿ ಮಾಡಿಟ್ಕೊಂಡಿರುವಂಥ ಕಡಲೆ ಪೌಡರ್ನ ಇದಕ್ಕೆ ಹಾಕಿ, ಹಬ್ಬಗಳ ಸುರಿಮಳೆ ಸುರಿತಾ ಇರುತ್ತೆ. ಹೊರಗಡೆ ಎಷ್ಟು ಅಂತ ಸ್ವೀಟ್ ತರೋಕ್ಕಾಗುತ್ತೆ, ಮನೆಯಲ್ಲೇ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು. ಇದನ್ನು ಗಂಟು ಹಾಕಿದಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಅರ್ಧ ಸ್ವಲ್ಪ ಇದಾಗಿರುತ್ತೆ, ಬೆಂದಿರುತ್ತೆ. ಇದು ಗಂಟು ಹಾಕಿದಾಗೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ, ನೀವು ಬೇಕಾದರೆ ಇದಕ್ಕೆ ಸ್ವಲ್ಪ ಕಲರ್ ಹಾಕಿ ಕಲರ್ ಸ್ವೀಟನ್ನು ಮಾಡ್ಕೋಬೋದು. ನಿಮಗೆ ಕಲರ್ ಇಷ್ಟ ಇಲ್ಲ ಅಂದರೆ ಇದೇ ಕಲರಲ್ಲಿ ಮಾಡ್ಕೋಬೋದು. ಇದಕ್ಕೆ ಬೇಕಾದ್ರೆ ಆರೆಂಜು, ರೆಡ್ ಕಲರ್, ಗ್ರೀನ್ ಕಲರ್, ಎನಿ ಕಲರ್ ಆ್ಯಡ್ ಮಾಡ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಸ್ಟವನ್ನು ಆಫ್ ಮಾಡಿ, ಸಾಕು. ಇಷ್ಟೇ ಬೆಂದಿದ್ರೆ ಅಷ್ಟೇ ಸಾಕು. ಹುರುಗಡ್ಲೆ ಆದ್ದರಿಂದ ಈಗ ಸ್ಟವನ್ನು ಆಫ್ ಮಾಡಿದ ನಂತರ ನೋಡಿ ಈ ಥರ ಆಗಿರುತ್ತೆ. ಇದನ್ನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಹಾಕ್ಬಿಟ್ಟು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡಿದ್ರೆ ಮಿಠಾಯಿ ರೆಡಿ ಆಗುತ್ತೆ. ನೋಡಿ ಅದಕ್ಕೆ ಸಾಕು. ಈಗ ನಾನು ಒಂದು ಟ್ರೈಗೆ, ಈ ಥರ ಸ್ಕ್ವೇರ್ ಟ್ರೈಗೆ ತುಪ್ಪನ ಸವರಿ ನಾವು ಮಾಡ್ಕೊಂಡಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಮಾಡ್ಕೊಬಿಡಿ. ನಿಮಗೆ ಸ್ಮೂತಾಗಿ ಬೇಕು ಅಂದರೆ ಸ್ವಲ್ಪ ಉಂಡೆ ಅದಕ್ಕೆ ಬಂದರೆ ಸಾಕು, ಪಾಕ ಅಷ್ಟಕ್ಕೆ ಮಾಡಿ. ನಂತರ ಈಗ ಇದನ್ನು ಒಂದೇ ಸಮ ಮಾಡ್ಕೊಂಬಿಡೋಣ. ನೋಡಿ ಈ ರೀತಿ. ನಂತರ 1-2-3 ನಿಮಿಷ ಬಿಟ್ಟು ಈ ಥರ ಡಿಮೋಲ್ಡನ್ನು ಮಾಡಿ, ನಿಮಗೆ ನಾನು ಬೇಕ್ರಿ ಸ್ಟೈಲಲ್ಲೇ ಸ್ವೀಟ್ ಕಾಣಬೇಕು ಅಂದರೆ ಇದಕ್ಕೆ ಸ್ವಲ್ಪ ಸಿಲ್ವರ್ ಫಾಯಿಲ್ ಶೀಟನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕೋದ್ರಿಂದ ನಿಮಗೆ ರಿಚ್ ಲುಕ್ ಕಾಣುತ್ತೆ. ಹೊರಗಡೆ ತಂದಿರುವಂಥ ಸ್ವೀಟ್ ಥರನೇ ನಿಮಗೆ ಅನಿಸುತ್ತೆ. ನೋಡಿ ಈ ಥರ ಎಲ್ಲದಕ್ಕೂ ಸ್ಪ್ರೆಡ್ ಮಾಡಿ, ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪನ್ನ ಕಟ್ ಮಾಡಿ. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ರೆ ಈಸಿಯ ಸ್ವೀಟು 5-10 ನಿಮಿಷದೊಳಗೆ ನೀವು ಮನೇಲೇ ಮಾಡ್ಕೋಬೋದು. ಆಮೇಲೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ತರೋದಕ್ಕೆ ಹೊರಗಡೆ ಹೋಗೋಂಗಿಲ್ಲ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡಿ ನೀವು ರಕ್ಷಾಬಂಧನ ಸ್ವೀಟನ್ನು ನೀವು ಮಾಡ್ಕೋಬೋದು. ರಕ್ಷಾಬಂಧನ್ಗೆ ಅಂತಲ್ಲ, ಯಾವಾಗ ಬೇಕು ಸ್ವೀಟ್ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ಮಾಡ್ಕೋಬೋದು. ಬಟ್ ಹೋಮ್ ಮೇಡ್ ಆದ್ದರಿಂದ ಹೆಲ್ದಿ. ನೋಡಿ ಈಗ ಯಾವ ಶೇಪ್ ಬೇಕು, ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಕಟ್ ಮಾಡ್ಕೊಂಬಿಡಿ. ನಾವು ಇದನ್ನು ಕಡಲೆ ಮಿಠಾಯಿ ಅಂತಲೇ ಹೇಳ್ತೀವಿ. ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆಮೇಲೆ ನಿಮಗೆ ಈ ಸ್ವೀಟ್ ವಿಡಿಯೋ ಇಷ್ಟ ಆಯಿತಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ನೋಡಿದ್ರೆ ಯಾವ ರೀತಿ ಬಂದಿದೆ ಅಂತ ಒಂದು ತೆಗೆದು ತೋರಿಸ್ತೀನಿ. ನೋಡಿ ತುಂಬಾ ಸ್ಟ್ರಕ್ಚರ್ ತುಂಬಾ ಚೆನ್ನಾಗಿದೆ. ನೋಡಿದ್ರೆ ಡೈರೆಕ್ಟ್ ಕಾಜು ಬರ್ಫಿ ಥರನೇ ಕಾಣಿಸುತ್ತೆ, ಬಟ್ ಕಾಜು ಬರ್ಫಿ ಅಲ್ಲ, ಕಡಲೆ ಬರ್ಫಿ ಇದು. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಸ್ಟ್ರಕ್ಚರ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಅಂತ ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.